ಜಗತ್ತಿನಲ್ಲಿ ಫಿಸಿಕಲ್ ಡೆಫಿಸಿಟ್ ಏನಿದೆ ಅದು ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ನಮ್ಮದು ಹೆಚ್ಚಾಯಿತು. ಆದರೂ ಸಹ ಮತ್ತೊಮ್ಮೆ ನಾವು 4.9%ಗೆ ಫಿಸಿಕಲ್ ಡೆಫಿಸಿಟನ್ನು ಇಳಿಸಿದ್ವಿ. ಇದು ಈಗಿನ ಬಜೆಟ್ ಮತ್ತು 10 ವರ್ಷದಲ್ಲಿ ಏನೇನಾಗಿದೆ ಕೆಲಸ, ಒಳ್ಳೆ ಕೆಲಸಗಳು, ಒಂದು ಆರ್ಥಿಕ ದೃಷ್ಟಿಕೋನದಲ್ಲಿ ಏನು ಒಳ್ಳೆ ಕೆಲಸ ಆಗಿದೆ ಅದಕ್ಕೆ ಒಂದು ಸಾಕ್ಷಿ ಅಂದರೆ ಇಂಥ ಒಳ್ಳೆ ಮಾರ್ಕೆಟ್ಸ್ಗಳು ಬಂದಿರೋದು. ಅದು ಒಂದೇ ಅಲ್ಲ, ಬರೀ ಆರ್ಥಿಕತೆ ಅಲ್ಲ, ಅದರ ಜೊತೆಗೆ ನಮ್ಮ ಸಮಾಜದ ಪರಿಸ್ಥಿತಿಯನ್ನು ಉತ್ತಮಗೊಳಿಸುವುದಕ್ಕಾಗಿ ಏನೇನು ಒಳ್ಳೆಯ ಕೆಲಸಗಳಾಗಿದೆ ಅದನ್ನು ಕೂಡ ಪ್ರಸ್ತಾಪನೆ ಮಾಡಿದೆ. ಆವಾಸ್ ಯೋಜನಾ ಮೂಲಕ 25 ಕೋಟಿ ಮನೆಗಳನ್ನು ನಿರ್ಮಾಣ ಮಾಡಿದರು. ಜಲ್ ಜೀವನ್ ಮಿಷನ್ ಮೂಲಕ ಯಾವ ರೀತಿ ನೇರ ನಲ್ಲಿ ಸಂಪರ್ಕವನ್ನು ಮಾಡಿದರೂ ಕೂಡ ಅದು ಭಾಳ ಶ್ಲಾಘನೀಯರು. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ, ಬಡವರಿಗೆ ಆ ಪರಿಸ್ಥಿತಿಯಿಂದ ಆಚೆ ತರುವಂಥದ್ದು ಈ 10 ವರ್ಷದಲ್ಲಿ ಏನಾಗಿದೆ ಅದು ಹಿಂದೆ 60 ವರ್ಷದಲ್ಲಿ ಆಗದೇ ಇರೋ ಕೆಲಸ ಇವಾಗಾಗಿದೆ. ಗರೀಬಿ ಹಟಾವ್ ಅಂತ 60 ವರ್ಷ ನಿರಂತರವಾಗಿ ಒಂದು ಸ್ಲೋಗನ್ ಆಗಿ ಅವರು ಹೇಳ್ತಾ ಬಂದಿದ್ದು. ಅದು ನಿಜವಾಗ್ಲೂ ಆ ಒಂದು ಬಡವರ ಪರಿಸ್ಥಿತಿ ಉತ್ತಮಗೊಳಿಸುವಾಗಿ ಆಗಿರೋದು ಈ 10 ವರ್ಷದಲ್ಲೇ ಅಂತ ಕೂಡ ಭಾಳ ಸ್ಪಷ್ಟವಾಗಿ ರಾಷ್ಟ್ರಪತಿ ಅವರ ಭಾಷಣದಲ್ಲಿ ನಮಗೆ ಕಾಣ್ಬೋದು. ಅದು ಒಂದೇ ಅಲ್ಲ, ನಮ್ಮ ಏನು ವಿಕಸಿತ ಭಾರತ ಇದೆ 2047 ಅಂದರೆ ಪಾಶ್ಚಾತ್ಯ ದೇಶಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತವನ್ನು ಅಭಿವೃದ್ಧಿ ಆಗಬೇಕು, ಒಂದು ಡೆವಲಪಿಂಗ್ ನೇಷನ್ ಆಗಬೇಕಾಗಿರೋ ದೃಷ್ಟಿಯಿಂದ ಡೆವಲಪಿಂಗ್ ಆಗಬೇಕು. ಆ ಏನು ಕ್ರಮಗಳು ತಗೋಬೇಕು ಅದರ ಬಗ್ಗೆಯೂ ಕೂಡ ಭಾಳ ಸ್ಪಷ್ಟವಾಗಿ ಈ 10 ವರ್ಷದಲ್ಲಿ ಕೆಲಸವನ್ನು ನಾವು ಮಾಡಬೇಕು. ಎಲ್ಲರಿಗೂ ವಿದ್ಯುತ್ ಬೇಕಾಗಿರೋದು, ಎಲ್ಲರಿಗೂ ನೀರು ಬೇಕಾಗಿದೆ, ಎಲ್ಲರಿಗೂ ಏನು ಮೂಲಭೂತ ಸೌಕರ್ಯಗಳು ಎಲ್ಲರಿಗೂ ಇರಬೇಕಾಗಿರೋದು ಭಾಳ ಮುಖ್ಯ. ಅದು ನಮ್ಮ ಇಕನಾಮಿಕ್ ಬೇಸ್ ಆಗಬೇಕಾಗಿರುವಂಥದ್ದು. ಆ ದೃಷ್ಟಿಯಲ್ಲಿ 10 ವರ್ಷದಲ್ಲಿ ಕೆಲಸ ಮಾಡಬೇಕು. ಅದು ನಿಜವಾಗಿ ಈ ಸಂದರ್ಭದಲ್ಲಿ ರಾಷ್ಟ್ರಪತಿಯ ಭಾಷಣ ಬಹಳ ಸ್ಪಷ್ಟವಾಗಿ ಎಲ್ಲ ಅಂಶಗಳನ್ನು ಕವರ್ ಮಾಡಿ ಈ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ನಾವು ಮುಂದುವರಿತಾ ಇದ್ದೀವಿ. ವಿಕಸಿತ ಭಾರತವನ್ನು ಅಡಿಪಾಯವನ್ನು 10 ವರ್ಷದಲ್ಲಿ ನೆಟ್ಟಿದ್ದಾರೆ. ಈಗ ನಾವು ಅದಕ್ಕೆ ಭದ್ರವಾದ ಸ್ತಂಭವನ್ನು ನಿರ್ಮಾಣ ಮಾಡಬೇಕು ಮತ್ತು ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಮುಂದುವರಿಬೇಕಾಗುತ್ತೆ ಬಹಳ ಸ್ಪಷ್ಟವಾಗಿ ಹೇಳಿದರು. ಭಾರತದ ಒಂದು ಸುಭದ್ರತೆಗಾಗಿಯೂ ಭಾಳಷ್ಟು ಅವರು ಪ್ರಸ್ತಾಪನೆ ಮಾಡಿದರು. ಕಾಶ್ಮೀರದಲ್ಲಿ ಈ ಸತಿ ಒಳ್ಳೆಯ ಎಲೆಕ್ಷನ್ಸ್ ಆಗಿದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಜನರು ಬಂದು ಭಾಗವಹಿಸಿದ್ದಾರೆ ಚುನಾವಣೆಯಲ್ಲಿ, ಅದು ಭಾಳ ಶ್ಲಾಘನೀಯವನ್ನು ಕೂಡ ಅವರು ರಿಮಾರ್ಕನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಕಂಟಿನ್ಯೂಡ್ ಎಂಫೋಸಿಸ್ ನಮ್ಮ ಡಿಫೆನ್ಸ್ ಮೇಲೆ ಯಾವುದೇ ಒಂದು ದೊಡ್ಡ ಅಟ್ಯಾಕ್ ಆಗಿಲ್ಲ. ನಮ್ಮ ಏನು ಟೆರರಿಸಮು ಅನೇಕ ಏನೇನು ಘಟನೆಗಳು ಆಗ್ತಾ ಇತ್ತು ಹಿಂದೆ, ಅದು ಸಂಪೂರ್ಣವಾಗಿ ಕಮ್ಮಿ ಆಗಿದೆ. ಕಾಶ್ಮೀರ ವ್ಯಾಲಿ ಒಂದು ಬಿಟ್ಟರೆ ಸಂಪೂರ್ಣವಾಗಿ ಕಮ್ಮಿ ಆಗಿರುವಂಥದ್ದು ನಿಜವಾಗ್ಲೂ ಭಾಳ ಶ್ಲಾಘನೀಯ. ಅದರ ಜೊತೆಗೆ ನಮ್ಮ ನಾರ್ತ್ ಈಸ್ಟ್ ರಾಜ್ಯಗಳಿದ್ದಾವೆ, ಅದಕ್ಕೆ ಒಂದು ದೊಡ್ಡ ಒತ್ತನ್ನು ಕೊಟ್ಟಿದ್ದಾರೆ ನಮ್ಮ BJP ಸರ್ಕಾರ. ನಿರ್ದಿಷ್ಟವಾದ ಸಚಿವರ ಸ್ಥಾನದಿಂದಲೇ ಕೂಡ ಅಲ್ಲಿಗೆ ಭಾಳ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಎಲ್ಲ ಒಂದು ಆರ್ಥಿಕ ಏನು ಫ್ಯಾಕ್ಟರ್ಸ್ಗಳಿದ್ದಾವೆ ಅದನ್ನು ಸಂಪೂರ್ಣವಾಗಿ ಅದು ಹೆಚ್ಚಾಗಿ ಬರ್ತಾ ಇರೋದು ಭಾಳ ಶ್ಲಾಘನೀಯ. ಮತ್ತು ಅವರು ಇವಾಗ ಭಾರತೀಯರಿಗೋಸ್ಕರ ಅಂತ ನಾವು ನೋಡ್ತಾ ಇದ್ದೀವಿ, ಆ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀವಿ. 60 ವರ್ಷದಲ್ಲಿ ಯಾವತ್ತೂ ಆ ಭಾಗದ್ದು ಭಾರತ ಅಂತಲೇ ನೋಡ್ತಾ ಇದ್ದೀವಿ. ಒಂದು ಸ್ಟೆಪ್ ಮಗಲ್ಲಿ ಥರ, ಒಂದು ಸ್ಟೆಪ್ ಸೈಡ್ ಥರ ಒಂದು ದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ಇವಾಗ ಅದು ಭಾರತನೇ, ಅದು ಭಾರತಕ್ಕೆ ಭಾಳ ಒಂದು ಪ್ರಮುಖ ಸ್ಥಳ ಅಂತ ಆ ದೃಷ್ಟಿಯಿಂದ ಅದರ ಆ ಭಾಗದ ಅಭಿವೃದ್ಧಿ ಕೂಡ ಮಾಡ್ತಾ ಇದ್ದು ಭಾಳ ಶ್ಲಾಘನೀಯ ಅಂತಲೂ ಕೂಡ ಅವರು ಮಾತನಾಡ್ತಾರೆ. ಎಲ್ಲ ಅಂಶಗಳು ನೋಡುವಾಗ 10 ವರ್ಷದಲ್ಲಿ ಒಂದು ಒಳ್ಳೆಯ ಕೆಲಸ ಆಗಿರೋದು ಶ್ಲಾಘನೀಯ ಅಂತ ಹೇಳಿ ಸಕಾರಾತ್ಮಕವಾಗಿ ನಾವೆಲ್ಲರೂ ಮುಂದುವರಿಬೇಕು ಅಂತ ಕೂಡ ಸಲಹೆಯನ್ನು ಕೊಟ್ಟು ಭಾರತ ಮತ್ತು ನಾವು ಈ ಜಗತ್ತಿನಲ್ಲಿ ಇವಾಗ ಒಂದು ಎಕನಾಮಿಕ್ ಸೂಪರ್ ಪವರ್ ಆಗಬೇಕು. ಈ ವಿಶ್ವಗಳು ಒಳ್ಳೆ ತತ್ವಗಳು ಏನು ಭಾರತದಲ್ಲಿ ಪಾರಂಪರೆಯಿಂದ ಬಂದಿರುವಂಥದ್ದು ಒಳ್ಳೆಯ ತತ್ವಗಳು ಇದೆಲ್ಲರೂ ಕೂಡ ನಾವು ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ಲಾಭ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಕೂಡ ಭಾಳ ಒಳ್ಳೆಯ ಸ್ಪಷ್ಟವಾಗಿ ಮಾಡಬೇಕು. ಎಲ್ಲ ಒಳ್ಳೆಯ ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದು ನಮ್ಮ ರಾಷ್ಟ್ರಪತಿಯವರ ಲೋಕಸಭೆಯಲ್ಲಿ ಮಾಡಿದ ಭಾಷಣ ಮೂಲಕ. ಅದಕ್ಕಾಗಿ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ ಮತ್ತು ಅವರ ಸಲಹೆಗಾಗಿ ನಾವು ಮುಂದುವರಿತಾ ಇದ್ದೀವಿ ಅಂತ ನಾವು ಕೂಡ ಅವರೇ ಬೆಂಬಲಕ್ಕಾಗಿ ನಾವು ಕೂಡ ನಿಂತಿದ್ದೀವಿ ಅಂತ ನಾವು ಕೂಡ ಹೇಳಿದ್ದೀವಿ. ಮೊದಲನೇ ಸೆಷನ್ನಲ್ಲಿ ಭಾಳಷ್ಟು ಚರ್ಚೆ ನಡೀತು. 2 ಭಾಗದಿಂದ ಕೂಡ ಭಾಳ ಎನರ್ಜೆಟಿಕ್ ಆಗಿ ಕೂಡ ಇತ್ತು. ಆದರೂ ಸಹ ಭಾಳ ಸ್ಪಷ್ಟವಾಗಿ ಪ್ರಧಾನಮಂತ್ರಿಗಳು ಕೂಡ ಹಂತದಲ್ಲಿ ಬಂದು ಭಾಷಣ ಕೊಟ್ಟು ಎಲ್ಲ ರೀತಿಯಲ್ಲೂ ನಾವು ಕೂಡ ಸಿದ್ಧ ಇದ್ದೀವಿ ಅಂತ ಹೇಳಿದರೆ ಅವರ ಬೆಂಬಲಕ್ಕಾಗಿ ನಾವೆಲ್ಲರೂ ನಿಂತು ನಮ್ಮ ಕ್ಷೇತ್ರದಲ್ಲಿ ನಾವು ಕೂಡ ಕೆಲಸ ಮಾಡ್ತೀವಿ ಅಂತ ನಾವು ಕೂಡ ನಮ್ಮ ರೀತಿಯ ಒಂದು ತತ್ವಕ್ಕೆ ನಾವು ಕೆಲಸ ಮಾಡ್ತೀವಿ ಅಂತ ನಾವು ಹೇಳಿ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರಿಬೇಕಾಗಿದೆ.
ವಿಕಸಿತ ಭಾರತ ಒಂದು ಒಳ್ಳೆ ಯೋಜನೆ, ಅದು ಒಂದು ಒಳ್ಳೆ ದೃಷ್ಟಿಕೋನ, ಒಳ್ಳೆ ದೃಷ್ಟಿ. ಅದು ಕಾರಣ ಅಂದರೆ ಇದು ಬರೀ 5 ವರ್ಷ ಅಲ್ಲ, 10 ವರ್ಷ ಅಲ್ಲ, 23 ವರ್ಷ ಮುಂದೆ ನಮ್ಮ ಮುಂಬರುವ ಪೀಳಿಗೆಗೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿಸುವವರು ಮೊದಲೇ ಬಾರಿಗೆ ಯಾರಾದರೂ ಅಂಥ ಒಂದು ಲಾಂಗ್ ಟರ್ಮ್ ದೃಷ್ಟಿಯನ್ನು ಇಟ್ಟಿರುವಂಥದ್ದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಬೇಕಾಗಿರೋದು ಭಾಳ ಮುಖ್ಯ. ನಾವು ಬಜೆಟಲ್ಲೂ ನೋಡಿದ್ದೇವೆ, ಇದಕ್ಕೆ ಭಾಳ ಬಲಿಷ್ಠವಾದಂಥ ಬೆಂಬಲ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಬಜೆಟ್ ಮೂಲಕ ಏನೇನು ನಮ್ಮ ಮೂಲಭೂತ ಸೌಕರ್ಯಗಳು ಇರ್ಬೋದು, ನಮ್ಮ ಮಹಿಳೆಯರ ಸಬಲೀಕರಣ ಇರ್ಬೋದು, ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿಸಲು ಕೌಶಲ್ಯ ಅಭಿವೃದ್ಧಿ ಇರ್ಬೋದು, MSME ಕ್ಷೇತ್ರವನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡುವಂಥ ಕೆಲಸಕ್ಕಾಗಿ